ಶಾಸಕ ಎಚ್.ವಿ. ವೆಂಕಟೇಶ್ ಅವರು ನೋಡಲೇಬೇಕಾದ ಸುದ್ದಿ ಇದು. ಬೆರಕು ಬಿಟ್ಟಿದೆ 15 ಕೋಟಿಯ ತಾಯಿ ಮಕ್ಕಳ ಆಸ್ಪತ್ರೆ ಕಟ್ಟಡ. ಪಾವಗಡ ಶಾಸಕ ವೆಂಕಟೇಶ್ ಅವರೇ ಬಿಡುವು ಮಾಡಿಕೊಂಡು ಒಮ್ಮೆ ಈ ಸುದ್ದಿಯನ್ನ ನೋಡಿ. ನಿಮ್ಮ ತಾಲೂಕಿನಲ್ಲಿ ತಾಯಿ ಮಕ್ಕಳ ಸುರಕ್ಷತೆಗೆ ನಿರ್ಮಿಸಿರುವ ಕಟ್ಟಡವು ಈಗಲೋ ಆಗಲೋ ಬೀಳುವ ಹಂತ ತಲುಪಿದೆ. ಕಟ್ಟಿ ಇನ್ನು ಕೆಲವೇ ದಿನಗಳು ಆಗಿರುವುದು, ಆದರೆ ಅಷ್ಟರಲ್ಲಾಗಲೇ ಈ ದುಸ್ಥಿತಿಗೆ ತಲುಪಿದೆ. ತಾಯಿ ಮಕ್ಕಳ ಸುರಕ್ಷತೆಗಾಗಿ 15 ಕೋಟಿ ವೆಚ್ಚದಲ್ಲಿ ನಿರ್ಮಿಸಿರುವ ತಾಯಿ ಮಕ್ಕಳ ಆಸ್ಪತ್ರೆ ಈಗಲೋ ಆಗಲೋ ಅನ್ನೋ ಪರಿಸ್ಥಿತಿಯಲ್ಲಿದೆ. ತಾಯಿ ಮಕ್ಕಳ ಆಸ್ಪತ್ರೆಯ ಕಟ್ಟಡ ಕೋಣೆಯ ಸುತ್ತಲೂ ಬಿರುಕು ಬಿಟ್ಟಿದ್ದು, ಪ್ರತಿನಿತ್ಯ ಸಂಚರಿಸುವ ಜನರು ಹಾಗೂ ರೋಗಿಗಳು ಜೀವ ಭಯದಲ್ಲಿ ಓಡಾಡುವಂತಾಗಿದೆ. ಆದರೆ ಈ ದುಸ್ಥಿತಿ ಕಂಡರೂ ಕೂಡ ಯಾವೊಬ್ಬ ಅಧಿಕಾರಿಗಳು ತಲೆಕೆಡಿಸಿಕೊಂಡಿಲ್ಲವೆಂದು ಸಾರ್ವಜನಿಕರು ಗಂಭೀರ ಆರೋಪವನ್ನ ಮಾಡುತ್ತಿದ್ದಾರೆ. ಹೌದು, 15 ಕೋಟಿ ವೆಚ್ಚದ ತಾಯಿ ಮಕ್ಕಳ ಆಸ್ಪತ್ರೆ ಕಟ್ಟಡ ಕೆಲವೇ ದಿನಗಳು ಆಗಿದೆ. ಆದರೆ ಅಷ್ಟರಲ್ಲಾಗಲೇ ಕೋಣೆಯಲ್ಲಿ ಬಿರುಕು ಬಿಟ್ಟಿದ್ದು, ರೋಗಿಗಳು ಆತಂಕದಲ್ಲಿದ್ದಾರೆ. ಈ ಕಟ್ಟಡವನ್ನ ನೋಡಿದ್ರೆ ಸರ್ಕಾರಿ ಕಟ್ಟಡಗಳು ಯಾವ ಮಟ್ಟಕ್ಕೆ ಇರುತ್ತದೆ ಎಂಬುದು ಈ ಒಂದು ಕಾಮಗಾರಿಗಳಿಂದ ತಿಳಿದು ಬರುತ್ತದೆ. ಪಾವಗಡ ಗಡಿಭಾಗದಲ್ಲಿ ಬಹುದಿನಗಳ ಬೇಡಿಕೆಗಳಂತೆ ಇಂತಹ ಕಟ್ಟಡಗಳು ನಿರ್ಮಾಣವಾಗುವುದೇ ಕಷ್ಟಕರ. ಅಂಥದ್ರಲ್ಲಿ ಇಂತಹ ಕಟ್ಟಡಗಳು ಕಟ್ಟಿದ ಕೆಲವೇ ದಿನಗಳಲ್ಲಿ ಇಂತಹ ದುಸ್ಥಿತಿ ತಲುಪಿರುವುದು ದುರದೃಷ್ಟಕರ ಸಂಗತಿ. ಇನ್ನು ಈ ತಾಯಿ ಮಕ್ಕಳ ಆಸ್ಪತ್ರೆಯ ಕೊಠಡಿಯು ತಾಲೂಕು ಆರೋಗ್ಯ ಆಡಳಿತ ಅಧಿಕಾರಿ ಕೊಠಡಿಯ ಮುಂದೆಯೇ ಬಿರುಕು ಬಿಟ್ಟಿದ್ದು, ಈ ಹಿಂದೆ ಈ ಕಟ್ಟಡದ ವಿಚಾರವಾಗಿ ಬಿಜೆಪಿ ಸರ್ಕಾರದಲ್ಲಿ 40% ವಿಚಾರವಾಗಿ ಸುದ್ದಿಯಾಗಿತ್ತು. ಇನ್ನು ರೋಗಿಗಳ ಒಳಗಡೆ ಓಡಾಡಲು ಸೂಕ್ತವಾದ ಗಾಡಿಗಳಿಲ್ಲ. ಇತ್ತ ರೋಗಿಗಳು ಆಸ್ಪತ್ರೆಯ ಬಳಿ ಬಂದ್ರೆ ಯಾವೊಬ್ಬ ಸಿಬ್ಬಂದಿಯೂ ಕೂಡ ಆಂಬ್ಯುಲೆನ್ಸ್ ಬಳಿ ಬರುವುದೇ ಇಲ್ಲವಂತೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳ ಕೊರತೆ ಇದ್ದು, ಅದನ್ನ ಕೂಡಲೇ ಸಂಬಂಧಪಟ್ಟ ಶಾಸಕರು ಮತ್ತು ಅಧಿಕಾರಿಗಳು ಒದಗಿಸಿಕೊಡಬೇಕಾಗಿದೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.